अखिलांड कोटि ब्रह्मांड नायक अखिलांड कोटि ब्रह्मांड नायक ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣೆ. ಶ್ರೀನಿವಾಸಪುರ ತಾಲೂಕು ಗೌನಿಪಲ್ಲಿ ಪಂಚಾಯಿತಿಯ ಕೋಟೆಕಲ್ಲೂರಿನಲ್ಲಿ ಆದಿಕಾಲದಿಂದ ನೆಲೆಸಿರುವ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಆಡಳಿತ ಮಂಡಳಿಯ ಶ್ರೀ ಕೃಷ್ಣಾನಂದ ಗೋಕುಲ ಟ್ರಸ್ಟ್ ವತಿಯಿಂದ 3 ಜನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಶ್ರೀಯುತ ಸಾ ರಘುನಾಥ್, ಚಿಂತಾಮಣಿಯ ಉಪನೋಂದಣಾಧಿಕಾರಿ ಶ್ರೀಯುತ ನಾರಾಯಣಪ್ಪ ಹಾಗೂ ಕೋರುಕೋನಪಲ್ಲಿ ವಾಸಿ ಅಮೆರಿಕಾದಲ್ಲಿ ನೆಲೆಸಿರುವ ಶ್ರೀಯುತ ವೆಂಕಟ್ರವರು ಅತಿಥಿಗಳಾಗಿ ಆಗಮಿಸಿದ್ರು. ಟ್ರಸ್ಟ್ನ ಅಧ್ಯಕ್ಷರಾದ ಕೋದಂಡರಾಮಯ್ಯ ಕೆಎಸ್, ಕಾರ್ಯದರ್ಶಿಗಳಾದ ಕೆವಿ ನಾರಾಯಣಸ್ವಾಮಿ, ಟ್ರಸ್ಟ್ನ ಪದಾಧಿಕಾರಿಗಳು, ಕೋರಕೋನಪಲ್ಲಿಯ ಮುಖಂಡರಾದ ಲಚ್ಚರೆಡ್ಡಿ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ನಿವೃತ್ತ ಶಿಕ್ಷಕರು ಹಾಗೂ ಸಾಹಿತಿಗಳಾದ ಸಾ ರಘುನಾಥ್ ರವರು ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಬೆಳಕು ಇದೆ, ಶಕ್ತಿ ಇಲ್ಲ. ಪ್ರೋತ್ಸಾಹಧನ ನೀಡುವ ಮೂಲಕ ವಿದ್ಯಾರ್ಥಿಗಳ ಶಕ್ತಿಯನ್ನ ಹೆಚ್ಚಿಸಿದಂತಾಗುತ್ತದೆ. ಇಂತಹ ಕೆಲಸ ಮಾಡುತ್ತಿರುವ ಟ್ರಸ್ಟ್ನ ಕಾರ್ಯವನ್ನ ಶ್ಲಾಘಿಸಿದ್ರು. ನನಗೆ ಯಾಕೋ ಮನಸ್ಸಿರಲಿಲ್ಲ, ಯಾವ ರಾಜಕಾರಣಿ ಬರ್ತಾನೋ, ಏನು ಸುಳ್ಳು ಹೇಳಿ ಹೋಗ್ತಾನೋ ಇಲ್ಲಿ ಅಂತ ಅಂದ್ಕೊಂಡು ಹೇಳಿದೆ. ಇಲ್ಲ ಸರ್, ಹಿಂಗೆ ಚಿಂತಾಮಣಿಲಿ ಸಬ್ ರಿಜಿಸ್ಟ್ರಾರ್ ನಾರಾಯಣ ಸ್ವಾಮಿ ಅಂತಿದ್ದಾರೆ, ಬೋರ್ಡೇ ನಾರಾಯಣಪ್ಪ ಅಂತಿದ್ದಾರೆ, ಅವರು ಬೋರ್ಡೇ ಹಾಕಿದ್ದಾರೆ, ಲಂಚ ಇಲ್ಲಿ ಸ್ವೀಕರಿಸುವುದಿಲ್ಲ ಅಂತ. ತುಂಬ ಒಳ್ಳೆಯವರು. ಆಮೇಲೆ ಎಲ್ಲ ನಿಮ್ಮ ವಿದ್ಯಾರ್ಥಿಗಳಿದ್ದಾರೆ ಸರ್, ಎಲ್ಲ ನಿಮ್ಮ ವಿದ್ಯಾರ್ಥಿಗಳೇ. ನನ್ನ ವೀಕ್ನೆಸ್ ಅಥವಾ ದೌರ್ಬಲ್ಯ ಏನು ಅಂದರೆ, ವಿದ್ಯಾರ್ಥಿಗಳು ಅಂದರೆ ಬಿದ್ದೋಗ್ಬಿಡೋದು ಕೆಳಗೆ. ಈ ದೌರ್ಬಲ್ಯನ ಅವನು ಚೆನ್ನಾಗಿ ಬಳಸ್ಕೊಂಡ ನಾರಾಯಣ ಸ್ವಾಮಿ. ಸರಿಯಪ್ಪ, ಆದಮೇಲೆ ಬರ್ತೀನಿ ಕಣಯ್ಯ ಅಂತ ಹೇಳಿ ಇವತ್ತು ಬೇರೆ ಇನ್ನೊಂದು ಪ್ರೋಗ್ರಾಮ್ ಇದ್ದದನ್ನು ಕ್ಯಾನ್ಸಲ್ ಮಾಡಿಕೊಂಡು ಇಲ್ಲಿಗೆ ಬಂದೆ ನಾನು. ಈ ಒಂದು ಪ್ರೀತಿಯೇ ಇದೆಯಲ್ಲ, ಆ ಪ್ರೀತಿ ಯಾರನ್ನು ಬೇಕಾದರೂ ಎಲ್ಲಿ ಬೇಕಾದ್ರೂ ಕರ್ಕೊಂಡ್ಬರುತ್ತೆ, ಅವ್ರ ಕೈಯಿಂದ ಏನು ಬೇಕಾದ್ರೂ ಮಾಡಿಸೋದು. ಪ್ರೀತಿ ಇಲ್ಲದೆ ಇದ್ದರೆ ಇಲ್ಲಿ ಟ್ರಸ್ಟ್ ಆಗ್ತಿರ್ಲಿಲ್ಲ, ಇವರೆಲ್ಲ ಸೇರ್ತಿರ್ಲಿಲ್ಲ, ನಾನು ಬರ್ತಿರ್ಲಿಲ್ಲ, ಅಮರನಾಥ್ ಬರ್ತಿರ್ಲಿಲ್ಲ, ನೀವುಗಳು ಬರ್ತಿರ್ಲಿಲ್ಲ. ಈ ಮಕ್ಕಳು ಒಂದು ನೆಪ, ಅವ್ರು ಓದಿದ್ದು, ಮಾರ್ಕ್ಸ್ ತಗೊಂಡಿದ್ದು, ಇವೆಲ್ಲ ಒಂದು ನೆಪ. ಇವೆಲ್ಲ ನೆಪಗಳು ಬೇಕಾಗುತ್ತೆ ಕಾರ್ಯಕ್ರಮಕ್ಕೆ. ಆ ನೆಪದಲ್ಲಿ ನಾವು ಇವತ್ತಿಲ್ಲೆಲ್ಲ ಸೇರಿದ್ದೇವೆ. ನಾವೆಲ್ಲ ಮಾನಸಿಕವಾಗಿ ರಿಪೇರಿ ಮಾಡಿದಷ್ಟು ಕೆಟ್ಟೋಗಿದೆ. ನಾವೇನಿದ್ರು ಗುಜರಿಗೆ ಹೋಗುವಂಥ ಜನ. ಇವು ಹಾಗಲ್ಲ, ಶಕ್ತಿ ಇದೆ, ಅವಕ್ಕೆ ಬೆಳಕಿಲ್ಲ. ಆ ಬೆಳಕು ಬೇಕಾಗಿದೆ. ಇವತ್ತು ಅವರನ್ನು ಗೌರವಿಸೋದ್ರ ಮೂಲಕ ಆ ಬೆಳಕನ್ನು ಈ ಟ್ರಸ್ಟ್ ಕೊಟ್ಟಿದೆ. ಆ ಬೆಳಕಲ್ಲಿ ನಡೀತಾರ, ಇವರು ಇನ್ನೊಬ್ರಿಗೆ ಬೆಳಕು ಕೊಡ್ತಾರೆ. ಬೆಳಕಲ್ಲಿ ನಡೀಲಿಲ್ಲ, ಕತ್ಲಲ್ಲೇ ಇರ್ತಾರೆ. ಅದು ಅವರವರ ಆಯ್ಕೆ ನಮ್ಮ ಕೈಯಲ್ಲಿದೆ. ಯಾವುದೋ ಒಳ ಪ್ರದೇಶದಲ್ಲಿ ಕುರುಕೋನಪಲ್ಲಿ ಅಂತ ಊರಲ್ಲಿ ಇಂಥದ್ದೊಂದು ಟ್ರಸ್ಟ್ ಮಾಡಿ, ಆ ಟ್ರಸ್ಟಿನ ಸುತ್ತ ಬೀರ್ ಬಾಟ್ಲುಗಳು, ವಿಸ್ಕಿ ಬಾಟ್ಲುಗಳು, ಚೂರುಗಳು ಕಾಣಿದೆ. ಭಾಳ ಇಂಪಾರ್ಟೆಂಟ್. ಯಾಕೆಂದರೆ ಎಲ್ಲಿ ಜಾಗ ಇದ್ದರೆ ಅದೆಲ್ಲ ಬಾರ್ಗಳೇ. ಆಮೇಲೆ ಪರಿಶುದ್ಧವಾಗಿ, ಶುಚಿಯಾಗಿ, ಮನಸ್ಸಿಗೆ ಮತ್ತು ಕಣ್ಣಿಗೆ ಆನಂದವನ್ನು ಉಂಟು ಮಾಡುವ ಹಾಗೆ ಈ ಪರಿಸರ ಇಟ್ಕೊಂಡಿರೋದು ಭಾಳ ಮುಖ್ಯ. ಎಲ್ಲಿ ಶುಚಿತ್ವ ಇರುತ್ತೆ ಅಲ್ಲಿ ದೇವರಿರ್ತಾನೆ. ಒಬ್ಬ ಒಳ್ಳೆ ಮನುಷ್ಯನ ಮನಸ್ಸು, ಒಳ್ಳೆ ಮನಸ್ಸಿನ ಮನುಷ್ಯ ಇದ್ದರೆ ಇವತ್ತು ಅವನೇ ದೇವರು. ಕಷ್ಟ ಬಂದಾಗ, ಹಿಂದೆ ಪ್ರಹ್ಲಾದನ ಕಷ್ಟ ಬಂತು, ಆ ವಿಷ್ಣು ಪಕ್ಕದಲ್ಲಿ ಕೂತಿದ್ದ ಹೆಂಡತಿ ಲಕ್ಷ್ಮಿ ಕೂಡ ಹೇಳಲಿಲ್ಲ. ಆ ಮೇಲ್ಗಡೆ ಹಾಕ್ಕೊಂಡಿರೋ ಬಟ್ಟೆ, ಒಲ್ಲಿ ಬಟ್ಟೆ ಅದು ಜಾರ್ತಾ ಇದ್ರೂ ಕೂಡ ಸರಿಪಡಿಸ್ಕೊಳ್ಳಲಿಲ್ಲ. ಕಿರೀಟ, ಶಿಂಕು, ಚಕ್ರಧರ ಏನನ್ನೂ ಧರಿಸಲಿಲ್ಲ. ಓಡಿ ಬಂದ್ಬಿಟ್ಟ. ಯಾವುದು? ಆನೆಯನ್ನು ಕಾಪಾಡೋದು, ಗಜೇಂದ್ರನನ್ನು ಕಾಪಾಡೋದಕ್ಕೆ.
ಪೋತನ ಅಂತ ತೆಲುಗೊಳಗೆ ಒಬ್ಬ ಕವಿ ತುಂಬ ಚೆನ್ನಾಗಿ ಹೇಳ್ತಾನೆ. ಸಿರಿಕಿಂಚಪ್ಪಡು ಅಂತ ಶುರುವಾಗತ್ತೆ. ಹೆಂಡತಿ ಸಿರಿ ಅಂದರೆ ಲಕ್ಷ್ಮಿಗೆ ಹೇಳಿಲ್ಲ, ಪಕ್ಕದಲ್ಲೇ ಕೂತಿದ್ದಾಳೆ, ಅವಳಿಗೂ ಹೇಳಿಲ್ಲ. ಅಂದರೆ ಭಕ್ತರನ್ನು ಕಾಪಾಡೋದಕ್ಕೆ ದೇವರು ಅಷ್ಟು ಬೇಗ ಆ ಥರ ಬಂದ್ಬಿಡ್ತಾನೆ. ಏನನ್ನು ನೋಡಲ್ಲ, ಭಕ್ತನ ಮಾತ್ರ ಅವನು ನೋಡ್ತಾ ಇರ್ತಾನೆ. ನನಗೆ ಆನೆ ಜೊತೆಲಿ ಯುದ್ಧ ಮಾಡ್ಬೇಕಾದ್ರೆ, ಮೊಸಳೆ ಜೊತೆಲಿ ಯುದ್ಧ ಮಾಡ್ಬೇಕಾದ್ರೆ ಚಕ್ರ ಬೇಕು, ಗದೆ ಬೇಕು, ಅವೆಲ್ಲ ಏನು ಯೋಚನೆ ಮಾಡಲ್ಲ. ಅವನು ಮಾತ್ರ ಕೇಳಿಸ್ತಾನೆ, ಬಂದ್ಬಿಡ್ತಾನೆ. ಹಾಗಿದ್ಮೇಲೆ ಇವತ್ತು ನಾವು ದೇವಸ್ಥಾನಗಳು ಕಟ್ತೀವಿ, ಪೂಜೆಗಳು ಮಾಡ್ತೀವಿ, ಭಜನೆಗಳು ಮಾಡ್ತೀವಿ, ದೇವ್ರು ಯಾಕೆ ಬರೋಲ್ಲ? ಪ್ರಶ್ನೆ ಇದೆ. ಅನೇಕರು ಕೇಳ್ತಾರೆ, ದೇವರಿದ್ರು ಪ್ರತ್ಯಕ್ಷ ಆಗಬೇಕಲ್ಲ, ತೋರಿಸು ದೇವರನ್ನ ಅಂತ. ಪಾಪ ಆ ಥರ ಕೇಳೋರಿಗೆ ಗೊತ್ತಿಲ್ಲ, ಅವನಲ್ಲೇ ದೇವರಿರೋದು. ದೇವರು ಇವತ್ತು ಒಳ್ಳೆಯ ಮನಸ್ಸುಗಳಲ್ಲಿ ಹಂಚಿ ಹೋಗಿದ್ದಾನೆ. ಆ ಮನಸ್ಸುಗಳಿಗೆ ಯಾರು ಕೊಟ್ಟಿದ್ದಾನೆ? ಮನುಷ್ಯನಿಗೆ ಕೊಟ್ಟಿದ್ದಾನೆ. ನೀನೇ ದೇವರ ಕಣೆಯ, ಪಕ್ಕದಲ್ಲಿರೋದು ನನ್ನ ಬದಲು ನೀನು ಆ ಹುಡುಗಿಗೆ ಸಹಾಯ ಮಾಡು, ಅವಳು ಓದಲಿ. ಇದೇ ದೇವರ ತತ್ವ. ಕಲಿಯುಗದಲ್ಲಿ ದೇವರ ತತ್ವ ಅನ್ನೋದು ಹೆಂಗಿರುತ್ತೆ ಅಂದರೆ ಹೀಗಿರುತ್ತೆ. ಎಲ್ಲಿ ದೇವರು ಇರ್ತಾನೆ? ಯಾರು ದೇವರು? ನಾಗರಾಜನೂ ಆಗ್ಬೋದು, ಕೋದಂಡನೂ ಆಗ್ಬೋದು, ನಾರಾಯಣಪ್ಪನವರು ಆಗ್ಬೋದು, ಯಾರು ಬೇಕಾದ್ರೂ ಆಗ್ಬೋದು. ಸಾರ್ವಜನಿಕರ ಪಾಲಿಗೆ ನಾರಾಯಣಪ್ಪ ಅವರು, ಆ ಅಮ್ಮನ ಹೆಸರು ಗೊತ್ತಿಲ್ಲ, ಅವರ ಹೆಂಡತಿನೂ ಆಗ್ಬೋದು. ಯಾಕೆಂದರೆ ಗಂಡನ ಪರಿಶುದ್ಧವಾಗಿಟ್ಟು ಸಾರ್ವಜನಿಕ ಕೆಲಸಕ್ಕೆ ಕಳಿಸ್ತಾ ಇರೋದ್ರಿಂದ ಆಕೆನೂ ಇರ್ಬೋದು. ಯಾರು ಪತಿವ್ರತೆ ಅಂದರೆ ಇವತ್ತು ಗಂಡನನ್ನು ಲಂಚಕ್ಕೆ ಪ್ರೇರೇಪಿಸದೇ ಇರೋರೇ ಪತಿವ್ರತೆಗಳು ಹೋಗ್ತಾರೆ. ಹಾಗೆ ಆಮೇಲೆ ಇವತ್ತು ಅಯ್ಯಮ್ಮ ಹೆಸರೇನಮ್ಮ ತಾಯಿ? ಅರ್ಚನಾ ಹೆಸರು ಚೆನ್ನಾಗಿದೆ. ಆಕೆ ಬಂದು ಪ್ರೀತಿಯಿಂದ ತನ್ನ ವಿದ್ಯಾರ್ಥಿಗಳ ಬಗ್ಗೆ ಹೆಮ್ಮೆಯಿಂದ ಮಾತಾಡಿದ್ಲು. ಸರಸ್ವತಿ ಮಾತಾಡಿದ್ಲು ಅಷ್ಟೇ. ಸರಸ್ವತಿ ಎಲ್ಲಿದ್ದಾಳೆ? ಯಾರು ತನ್ನ ವಿದ್ಯಾರ್ಥಿಯ ಬಗ್ಗೆ 4 ಒಳ್ಳೆ ಮಾತನ್ನು ಸ್ವಚ್ಛವಾದ ಕನ್ನಡದಲ್ಲಿ ಹೇಳ್ತಾರೆ, ಅವರೇ ಸರಸ್ವತಿ. ಗಂಡಾಗ್ಬೋದು, ಹೆಣ್ಣಾಗ್ಬೋದು. ಇದು ದೇವರೆಲ್ಲಿರ್ತಾನೆ, ಹೇಗಿರ್ತಾನೆ ಅಂದರೆ ಹೀಗಿರ್ತಾನೆ. ಗೊತ್ತಾಯ್ತಾ? ನೀವು ಪ್ರೈಸ್ ತಗೊಂಡಿರೋರು. ನಾಳೆ ನೀವು ದೇವರುಗಳು ಆಗಲಿ ಅಂತ ಹೇಳ್ತಾ ಇದ್ದೇನೆ. ಬಡತನದಲ್ಲಿ ಪ್ರಾಮಾಣಿಕತೆ ಇರ್ತದೆ, ಸಿಟ್ಟಿರ್ತದೆ. ಶ್ರೀಮಂತಿಕೆಯಲ್ಲಿ ದೊಗ್ಗಿ ಸಲಾ ಹೊಡೆಯೋದಿರ್ತದೆ. ಈ ಎಷ್ಟಿರಬೇಕು ಅಂದರೆ ಅವಶ್ಯಕತೆಗೆ ದಾಸರೇ ಹೇಳ್ಕೊಟ್ಟಿದ್ದಾರೆ, ವಚನಕಾರರು ಹೇಳ್ಕೊಟ್ಟಿದ್ದಾರೆ, ಅನೇಕ ದಾರ್ಶನಿಕರು ಹೇಳ್ಕೊಟ್ಟಿದ್ದಾರೆ. ಅಗತ್ಯ ಇದ್ದಷ್ಟು ಇಟ್ಕೊಳ್ಳಿ, ಸಂಗ್ರಹ ಬೇಡ. ಸಂಗ್ರಹ ಬೇಡ. ಹಣ ಯಾರನ್ನು ಬೇಕಾದ್ರೂ, ಯಾವಾಗ ಬೇಕಾದ್ರೂ, ಯಾವ ದಿಕ್ಕಿಗೆ ಬೇಕಾದ್ರೂ ಹೇಳಬೇಕು. ಶಂಕರಾಚಾರ್ಯರಂಥ ಸನ್ಯಾಸಿಗಳು ಹೇಳ್ತಾರೆ, ಸನ್ಯಾಸಿಗೂ ಹಣ ಬೇಕು. ಯಾವ ಥರದ್ದು? ಧರ್ಮದಿಂದ ಸಂಪಾದಿಸಿರೋದು ಬೇಕು. ಉಪನೋಂದನಾಧಿಕಾರಿಗಳಾದ ನಾರಾಯಣಪ್ಪನವರು ಮಾತನಾಡಿ, ವಿದ್ಯಾರ್ಥಿಗಳು ಯಾರು ಕೂಡ ನಾವು ಹಳ್ಳಿಯಲ್ಲಿ ಇದ್ದೀವಿ, ಬಡತನದಲ್ಲಿ ಇದ್ದೀವಿ ಅನ್ನೋದನ್ನ ನಿಮ್ಮ ತಲೆಯಿಂದ ತೆಗೆದುಹಾಕಬೇಕು. ಆಗ ನಿಮ್ಮ ವಿದ್ಯಾಭ್ಯಾಸ ಚೆನ್ನಾಗಿ ಆಗುತ್ತೆ. ನಾನು ಸಹ ಹಳ್ಳಿಲಿ ಓದಿರೋದು, ಇಲ್ಲಿ ಇವರೆಲ್ಲ ಹಳ್ಳಿಲೇ ಓದಿರೋದು ಎಂಬ ಧೈರ್ಯವನ್ನ ತುಂಬಿದ್ರು. ಹಾಗೂ ಈಗ ವಿದ್ಯಾರ್ಥಿಗಳೇನಿದ್ದಾರೆ, ನಾನು ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಯಾರು ಕೂಡ ನಾವು ಹಳ್ಳಿಯಲ್ಲಿದ್ದೀವಿ, ಹಳ್ಳಿಯಲ್ಲಿ ಓದಿದ್ದೀವಿ, ಬಡತನದಲ್ಲಿ ಇದ್ದೀವಿ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಿಂದ ಈಗಲೇ ತೆಗೆದಾಕಿ. ನೀವು ಅದನ್ನು ತಲೆಯಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ನೀವು ಆ ತಲೆಯಲ್ಲಿ ತೆಗೆದುಕೊಳ್ತಾ. ನಾವೆಲ್ಲ ಕೂಡ ಈಗ ನಮ್ಮ ನಾರಾಯಣ ಸ್ವಾಮಿ ಇರ್ಬೋದು, ನಾವು ಇರ್ತಕ್ಕಂಥ ಎಲ್ಲರೂ ಕೂಡ ಹಳ್ಳಿಗಳಲ್ಲಿ ಓದಿರ್ತಕ್ಕಂಥವ್ರು. ಈಗ ನಾನು ಓದುವಾಗ ನಮ್ಮೂರಲ್ಲಿ ಪ್ರೈಮರಿ ಪ್ರಾಥಮಿಕ ಶಾಲೆ ಕೂಡ ಇರಲಿಲ್ಲ. ನಮ್ಮೂರು ಪಕ್ಕದೂರ್ಗೆ ಹೋಗಿ ನಾವು ಓದಿರ್ತಕ್ಕಂಥದ್ದು. ನಾವು ಕೂಡ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥದ್ದು. ದೇವರು ಎಲ್ಲರೂ ಕೂಡ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಆ ಅವಕಾಶಗಳನ್ನ ನಾವು ಯಾವ ರೀತಿ ಉಪಯೋಗಿಸ್ಕೊಂತೀವಿ, ನಮ್ಮ ಚಿಂತನೆ ಯಾವ ರೀತಿ ಇರ್ತದೆ, ನಾವು ಯಾವಾಗಲೂ ನೆಗೆಟಿವ್ ಆಗಿ ನಮ್ಗೆ ಏನಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬಾರ್ದು. ಎಲ್ಲ ಅವಕಾಶಗಳನ್ನು ದೇವರು ಕೊಡ್ತಾನೆ. ಆ ಅವಕಾಶಗಳನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಿ ಕೂಡ ಜೀವನದಲ್ಲಿ ಮುಂದೆ ಬರ್ಬೋದು. ವಿಶೇಷವಾಗಿ ನೀವು ವಿದ್ಯಾರ್ಥಿಗಳೇನಿದ್ದೀರಿ ನಿಮಗೆ ಉತ್ತಮವಾದಂಥ ಭವಿಷ್ಯ ಇದೆ. ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳಿರ್ಬೋದು, ಪೋಷಕರಿರ್ಬೋದು, ಎಲ್ಲರೂ ಇರ್ಬೋದು, ನಾವು ಈ ಪ್ರಪಂಚದಲ್ಲಿ ಹುಟ್ಟಿದ್ದೀವಿ. ದೇವರು ನಮ್ಮನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಬರೀ ನಾವು ತಿಂದು ನಾವು ಬೇಕಾದಷ್ಟು ಗಳಿಸ್ಕೊಂಡು
ಇನ್ನ ಬೇಕಾದ್ರೆ ಸಂಪಾದನೆ ಮಾಡಿ ಹೋಗೋದಕ್ಕಲ್ಲ. ಒಂದು ಸಂಸ್ಕೃತದಲ್ಲಿ ಒಂದು ಮಾತಿದೆ, ಇದಂ ಶರೀರಂ ಪರೋಪಕಾರಂ ಅಂತ. ಈ ಶರೀರ ಇರ್ತಕ್ಕಂಥದ್ದು ಬೇರೆಯವ್ರಿಗೆ ನಮ್ಮ ಕೈಲಾದಷ್ಟು, ನಮ್ಮ ಬರೀ ನಾವು ತಿಂದು ನಾವು ಉದಾರಾಗಿ ನಾವು ಇದಕ್ಕಾಗ ಬೇರೆಯವ್ರು ನಮ್ಮ ಕೈಲಾದಷ್ಟು ಒಂದು ನಮ್ಮ ಕೈಲಾದಷ್ಟು ಅಂದ್ರೆ ನಾವೇನು ಎಲ್ಲ ಮಾಡ್ಲಿಕ್ಕಾಗತ್ತೆ, ನಮ್ಮ ಕೈಲಿ ಎಷ್ಟಾಗುತ್ತೋ ಸಹಾಯ ಮಾಡಬೇಕು. ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ, ನಾವೇನು ನಮ್ಮ ದೇಶಕ್ಕಾಗಿ ನಾವೇನನ್ನ ಮಾಡ್ಬೇಕಾದ್ರೆ ನಾವೇನು ಹೆಚ್ಚಿನ ಮಾಡ್ಬೇಕಾಗಿಲ್ಲ. ನಮ್ಮ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ವಿದ್ಯಾರ್ಥಿಗಳಿಗೂ ಯಾರು ಎಲ್ಲರೂ ಕೂಡ ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಒಬ್ಬೊಬ್ರು ಎಲ್ಲರೂ ಕೂಡ ಒಂದೇ ರೀತಿ ಆಗ್ಲಿಕ್ಕೆ ಆಗಲ್ಲ. ಒಬ್ಬೊಬ್ರು ಏನನ್ನ ಆದ್ರೆ ತಾವು ಯಾವ ವೃತ್ತಿಗೆ ಹೋಗ್ತೀರಿ ಅಥವಾ ತಾವು ಏನು ಒಂದು ಕೆಲಸ ತಮ್ಗೆ ಸಿಗ್ತದೆ, ಆ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಬೇಕು. ವಿದ್ಯಾರ್ಥಿಗಳೆಲ್ಲ ನಾವೆಲ್ಲರೂ ಕೂಡ ನಮ್ಮ ಒಂದು ಕೆಲಸ ಅಥವಾ ನಮ್ಮ ಪಾಲಿಗೆ ಬಂದಿದ್ದಂತ ಒಂದು ಪ್ರಾಮಾಣಿಕವಾಗಿ ಮಾಡ್ತೇವೆ. ಅದೇ ನಿಜವಾದ ನಾವು. ಟ್ರಸ್ಟ್ನ ಕಾರ್ಯದರ್ಶಿಗಳಾದ ನಾರಾಯಣಸ್ವಾಮಿರವರು ಮಾತನಾಡಿ, ಹಳ್ಳಿಯ ಜೀವನ ಕೆಲವರಿಗೆ ತುಂಬಾ ಕಷ್ಟದ ಜೀವನ ಇರುತ್ತೆ. ಆರ್ಥಿಕವಾಗಿ ಹಿಂದುಳಿದ 3 ವಿದ್ಯಾರ್ಥಿಗಳನ್ನ 3 ಪಂಚಾಯಿತಿಗಳಾದ ಗೌನಿಪಲ್ಲಿ, ಬೈರಗಾನಪಲ್ಲಿ ಹಾಗೂ ಅಡ್ಡಗಲ್ಲು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಈ ಪ್ರೋತ್ಸಾಹಧನವನ್ನ ನೀಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಆರೋಗ್ಯ ಶಿಬಿರ, ರೈತರಿಗೆ ಸಮಾವೇಶ ಮುಂತಾದ ಕಾರ್ಯಕ್ರಮಗಳನ್ನು ನಮ್ಮ ದೇವಾಲಯದ ಆಡಳಿತ ಮಂಡಳಿಯಿಂದ ನೆರವೇರಿಸುತ್ತೇವೆ ಎಂದರು. ವಿದ್ಯಾರ್ಥಿಗಳಿಗೆ ನಾವು ಯಾಕಂದ್ರೆ ಹಳ್ಳಿ ಜೀವನದಲ್ಲಿ ತುಂಬಾ ಕಷ್ಟದ ಪರಿಸ್ಥಿತಿ ಇರುತ್ತೆ ಅನ್ನುವ ಇದರಿಂದ ಚೆನ್ನಕೇಶ್ವರ ದೇವಾಲಯದ ಒಂದು ಸನ್ನಿಧಿಯಲ್ಲಿ ಶ್ರೀಕೃಷ್ಣ ನಂದಗೋಕುಲ ಟ್ರಸ್ಟ್ ವತಿಯಿಂದ ಮಕ್ಕಳನ್ನ ಏನಾಗುತ್ತೆ ಒಂದು ಪ್ರಮೋಟ್ ಮಾಡಬೇಕು, ಇಗ್ನೈಟ್ ಮಾಡಬೇಕು. ಇವತ್ತೇನಾಗಿದೆ, ಎಜುಕೇಶನ್ ಇಲ್ಲಿ ಹಳ್ಳಿಯಿಂದ ಇರೋದು ಇಂಟರ್ನ್ಯಾಷನಲ್ ಲೆವೆಲ್ ತನಕ. ಯಾಕಂದ್ರೆ ಹಳ್ಳಿಯಲ್ಲಿ ಮಕ್ಕಳಿದ್ದಾರೆ, ಇಂಟರ್ನ್ಯಾಷನಲ್ ಲೆವೆಲ್ ನಮ್ಮ ವೆಂಕಟ್ ಓದಿ ಅಮೆರಿಕಾ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಏನಾದ್ರೆ ಮೋಟಿವೇಟ್ ಆಗಬೇಕು ಅಷ್ಟೇ. ಒಂದು ಹಾಸ್ಟೆಲ್ ಅಲ್ಲಿ ನಾವು ಜೀವನ ಮಾಡಿದ್ರು, ಅವರು ಬೇಸಿಕ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್. ಅವರು ಇಲ್ಲಿ ಆಗಿನ ಕಾಲದಲ್ಲಿ ಸಾಫ್ಟ್ವೇರ್ ಕಂಪನಿಗೆ ಹೋಗ್ಬೇಕಾದ್ರೆ ಎಲ್ಲೋ ಹೋಗ್ಬೇಕಾಗಿತ್ತು. ಅವ್ರು ಏನ್ ಮಾಡಿದಾರೆ ಅಂದ್ರೆ, ಒಂದು ಸರ್ಕಾರದ ಹುದ್ದೆಗೆ ಬಂದು ನಾನು ಸೇವೆ ಮಾಡಬೇಕು ಅಂದ್ರೆ ಫುಲ್ ಆನೆಸ್ಟ್ ಸರ್ವಿಸಸ್ ಅದು ಮಾಡಿ ಅವರು ಎಲ್ಲಾ ಕಡೆನೂ ಹೋದ್ರು. ಅದೊಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈಗ ಟಿವಿಯಲ್ಲಾಗ್ಲಿ ಪೇಪರ್ ಅಲ್ಲಾಗ್ಲಿ ಎಲ್ಲರಿಗೂ ಅಷ್ಟೇ 4 ಜನರಿಗೆ ಸಬ್ ರಿಜಿಸ್ಟರ್ ಆಗ್ಲಿ ಸರ್ಕಾರಿ ಸೇವೆ ಮಾಡತಕ್ಕಂಥ ವ್ಯಕ್ತಿ ಯಾವ ತರ ಸೇವೆ ಮಾಡಕ್ಕೆ ಅವರು ಮಾರ್ಗದರ್ಶಕರಾಗ್ತಾರೆ. ಸೊ ಅವರಂತ ಅವರು ಇಲ್ಲಿ ಬಂದು ವಿದ್ಯಾರ್ಥಿಗಳಿಗೆಲ್ಲ ಒಂದು ಪ್ರೋತ್ಸಾಹ ಕೊಟ್ಟು ಇವತ್ತು ನಾವು ಓದಿರೋದು ನಮ್ಮ ಒಂದು ಗ್ರೇಟ್ನೆಸ್. ಅದೇ ತರ ನಮ್ಮ ರಘುನಾಥ್ ಸಾಹೇಬ್ ಸಾಕಷ್ಟು ಮಾತಾಡಿದ್ದಾರೆ. ಯಾಕಂದ್ರೆ ಅವ್ರ ಬಗ್ಗೆ ನಾವು ಮಾತಾಡಕ್ಕೆ ವೆರಿ ಇದು, ಯಾಕಂದ್ರೆ ಅವರ ಇತಿವಚನ ಇನ್ನ ರೆಗ್ಯುಲರ್ ಆಗಿ ನಮ್ಮ ಟ್ರಸ್ಟ್ ಅಲ್ಲಿ ಸೊ ಎವ್ರಿ ಮಂತ್ ಒಂದು ಪ್ರೋಗ್ರಾಮ್ ಇರ್ತೀವಿ ಸರ್, ನಾವೆಲ್ಲ ಬರ್ಬೇಕಾಗುತ್ತೆ, ಒಂದು ಮಾಡ್ಬೇಕಂತ ಎಲ್ಲರಲ್ಲೂ ನಾನೊಂದು ಇದು ಮಾಡಿಕೊಂಡು ಒಂದೆರಡು ಮಾತಾಡಿದಕ್ಕೆ ನನ್ನ ಇದು ತಿಳಿಸ್ತಾ. ಟ್ರಸ್ಟ್ನ ಅಧ್ಯಕ್ಷರಾದ ಕೋದಂಡರಾಮಯ್ಯನವರು ವಂದನಾರ್ಪಣೆಯನ್ನ ಮಾಡಿ ಅತಿಥಿಗಳಿಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ್ದ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ತಿಳಿಸಿದರು.